ಡಿ ಕೆ ಸುರೇಶ್ ಅವರ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಮುಂದೆ ಇರುವಂಥ ಗುರಿ ಏನು, ಹಿಂದೆ ಇರುವಂಥ ಗುರು ಯಾರು? ಕರ್ನಾಟಕದ ಜನರ ಆಶೀರ್ವಾದ ಇದೆ. ಗುರಿ ನಮ್ಮ ಅಣ್ಣ ಒಂದಲ್ಲ ಒಂದಿನ CM ಆಗಬೇಕು ಅಂತಕ್ಕಂಥ ಗುರಿ ಇದೆ. CM ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ? ನಂಬಿಕೆನೂ ಇದೆ, ಗುರಿನೂ ಇದೆ. ಅದರಲ್ಲಿ ನಿಮ್ಮ ಪಾತ್ರ ಎಷ್ಟಿರುತ್ತೆ? ಇಡೀ ರಾಜ್ಯದ ಜನರ ಪಾತ್ರ ಇರ್ತದೆ. ಸ್ಪೆಷಲಿ ತಮ್ಮನಾಗಿ ನಾನೊಬ್ಬ ಸಣ್ಣ ವ್ಯಕ್ತಿ, ನಾನೊಬ್ಬ ಕಾರ್ಯಕರ್ತ, ಇದನ್ನ ನನ್ನ ಸಹೋದರನಾಗಿ ನನ್ನ ಒಂದು ಆಸೆಯನ್ನು ನಿಮ್ಮ ಮುಂದೆ ಗುರಿ ಅಂತ ತಕ್ಷಣ ನನಗೆ ಆಶ್ಚರ್ಯ ಆಗಿದ್ದು, ಪಕ್ಷ ಅಧಿಕಾರಕ್ಕೆ ತರುವಂಥ ವ್ಯಕ್ತಿಗಳಲ್ಲಿ ನೀವಿಬ್ಬರು ಕೂಡ ಪ್ರಮುಖರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಅದು ಗುರಿನ, ಅದು DK ಶಿವಕುಮಾರ್ CM ಆಗಬೇಕು ಅನ್ನೋದು, ಪಕ್ಷ ಅಧಿಕಾರ ಕೊಡಬೇಕು ಅಂದರೆ ಗುರಿ ಅನ್ನೋದು ಅಂದರೆ ಅಷ್ಟೊಂದು ಕಷ್ಟಕರ ಇದೆಯಾ CM ಪೋಸ್ಟ್ ತೆಗೆದುಕೊಳ್ಳೋಕೆ DK ಶಿವಕುಮಾರ್ಗೆ? ನೋಡಿ, ಸ್ವಲ್ಪ ಎತ್ತಿನ ಕೇಳಿ. ಇವತ್ತು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ. ಲಾಲ್ ಕೃಷ್ಣ ಅದ್ವಾರಿ ಅವರು ಈ ದೇಶದ ಉದ್ದಕ್ಕೂ ಸಂಚಾರ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಪ್ರಧಾನಮಂತ್ರಿ ಮಾಡಕ್ಕೆ ಬಿಡಲಿಲ್ಲ. ಮುರಳಿ ಮನೋಹರ್ ಜೋಶಿ ಅವರು ಅವ್ರ ಜೊತೆಲಿದ್ದಂಥವ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ. ಪಕ್ಷದ ಅಧ್ಯಕ್ಷರಾಗಿ ರಾಜನಾಥ್ ಸಿಂಗ್ ಅವರು ಕೆಲಸ ಮಾಡಿದಂಥವ್ರು, ಅವರು ಪ್ರಧಾನಮಂತ್ರಿ ಆಗಲಿಲ್ಲ. ನಿತಿನ್ ಗಡ್ಕರಿ ಅವರು ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೆಸಿದಂಥವ್ರು, ಅವರು ಅಧ್ಯಕ್ಷರಾಗಕ್ಕೆ ಆಗಲಿಲ್ಲ, ಪ್ರಧಾನಮಂತ್ರಿ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಇದಿದೆ. ಆದರೆ ನನಗೆ ನಂಬಿಕೆ ಇದೆ, DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ತದೆ, ಪಕ್ಷ ತೀರ್ಮಾನ ಮಾಡಿ. ಸಿಗುತ್ತಾ ಅವಕಾಶ, ಅಥವಾ ನೆಕ್ಸ್ಟ್ ಎಲೆಕ್ಷನ್ ಕಾಯ್ತೀರಾ? ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗುರಿ ರಾಜ್ಯಕ್ಕೆ, ಜನಕ್ಕೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ರಾಜ್ಯಕ್ಕೆ ಉತ್ತಮವಾದಂಥ ಆಡಳಿತವನ್ನು, ಅಭಿವೃದ್ಧಿ ಕರ್ನಾಟಕವನ್ನು ಮಾಡ್ತೇವೆ ಅಂಥೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು, ಅದಕ್ಕೆ ನನ್ನ ಸಹಕಾರ ಇದೆ. ಅಯೋಧ್ಯೆ ಮಾದರಿ ರೀತಿಯಲ್ಲಿ ಕೂಡ ರಾಮದೇವ್ರ ಬೆಟ್ಟ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಮಾಡೋಕೆ ಒಂದು ಪ್ಲಾನ್ ಆಗಿದೆ, ನಿಜನಾ? ನಾನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಮದೇವ್ರ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನು ಸರ್ಕಾರಿ ಭೂಮಿ ಇದೆ ಅದನ್ನು ಅಳತೆ ಮಾಡಿ ಕೊಡಿ ಅಂತ ಹೇಳಿದ್ದೇನೆ. ಅವರು ಅದು ವಲ್ಚರ್ ಫಾರೆಸ್ಟ್ ಸ್ಯಾಂಚುರಿಗೆ ಸೇರಿದ್ದು ಜಾಗ, ಅದಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮೊನ್ನೆ ನಾನು ಅದನ್ನು ಭೇಟಿ ಮಾಡಿ PCCF ವೈಲ್ಡ್ ಲೈಫ್ಗೂ ಕೂಡ ನಾನು ಮನವಿ ಮಾಡಿದ್ದೇನೆ. ಅವರು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ನಾವು ಕಟ್ಟಲಿಕ್ಕೆ ಅವಕಾಶ ಕೊಡೋದು ಕಷ್ಟ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೇಕಾದಂಥ ನೀಲಿ ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ನಾನು ತಿಳಿಸಿದ್ದೀನಿ. ಒಟ್ಟಾರೆ ಆ ಭಾಗದಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ಚಿಂತನೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಇದೆ. ಅದನ್ನು ನಾವು ಈಡೇರಿಸುವಂಥ ಕೆಲಸ ನಾವು ಮಾಡ್ತೀವಿ.